ನಮಸ್ತೆ ಎಲ್ಲರಿಗೂ. ಇವತ್ತಿನ ವಿಡಿಯೋದಲ್ಲಿ ನಾನು ಪೂರ್ತಿ ಡೇ ನಂದು ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಬೆಳಿಗ್ಗೆ ನಾನು 5:50ಕ್ಕೆ ಎದ್ದೇಳ್ತೀನಿ. ಎದ್ದು ಬಂದು ಫಸ್ಟು ಹಾಲ್ಗೆ ಬೆಳಕು ಬರಬೇಕಲ್ವ, ಸೊ ಅದರಿಂದ ಸ್ಕ್ರೀನೆಲ್ಲ ತೆಗೆದು ಬೆಳಕು ಮಾಡ್ಕೊತೀನಿ. ಗೀಝರ್ನ ಆನ್ ಮಾಡಿಬಿಟ್ಟು ಆಮೇಲೆ ಹೊರಗಡೆ ಹೋಗಿ ಬಾಗಿಲೆಲ್ಲ ಹೊಸ್ಲು ಮತ್ತು ಬಾಗಿಲೆಲ್ಲ ತೊಳ್ಕೊತೀನಿ. ಬಾಗಿಲು ಅಂತ ಹೇಳಿದ್ರೆ ಕೆಳಗಡೆ ಹೋಗಿ ತೊಳಿತಿದ್ವಿ ನಮ್ಮದು ಸರ್ದಿ ಇದ್ದಾಗ. ಬಟ್ ಇವಾಗ ನಾನು ಕೆಳಗಡೆ ಹೋಗಿ ತೊಳಿತಾ ಇಲ್ಲ. ಎಲ್ಲ ಕೆಳಗಡೆ ಮನೆಯವರನ್ನೆಲ್ಲ ತೊಳ್ಕೊತಾರೆ. ಇವಾಗ ನಮ್ಮದೇನಿದ್ರು ಪ್ಯಾಸೇಜ್ ಒಂದು ತೊಳ್ಕೊಳ್ಳೋದಷ್ಟೇ. ಪ್ಯಾಸೇಜ್ ಒಂದು ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಪಾಟ್ ಕೆಳಗಡೆ ಎಲ್ಲ ಫಸ್ಟು ನೀರು ಹಾಕ್ಕೊಂಡು ಪೂರ್ತಿ ತೊಳ್ಕೊಬಿಡ್ತೀನಿ. ನಾನು ಹೊಸ್ಲಿಗೆ ಅರಿಶಿನ ಕುಂಕುಮ ಹಾಕಿ ಮತ್ತು ರಂಗೋಲಿ ಎಲ್ಲ ಬಿಟ್ಟು ಎಲ್ಲ ನೀಟಾಗಿ ಒಂದು ಸಲ ಮಾಡಿಕೊಂಡು ಒಳಗಡೆ ಹೋಗೋಷ್ಟೊತ್ತಿಗೆ ನೀರು ಕಾದ್ಬಿಟ್ಟಿರುತ್ತೆ. ಬಟ್ ತುಂಬ ಅಂದರೆ ತುಂಬ ಮೆಟ್ಲೆಲ್ಲ ಗಲೀಜಾಗಿತ್ತು. ಸೊ ಅದರಿಂದ ಮೆಟ್ಲಿಗೆಲ್ಲ ನೀರು ಹಾಕ್ಬಿಡೋಣ, ತುಂಬ ದಿನವೇ ಆಯಿತು ಮೆಟ್ಲೆಲ್ಲ ತೊಳೆದಿರಲಿಲ್ಲ. ಸೊ ಮೆಟ್ಲೆಲ್ಲ ತೊಳೆದ್ಬಿಡೋಣ ಅಂತ ಹೇಳ್ಬಿಟ್ಟು ಮೇಲ್ಗಡೆಯಿಂದ ಪೂರ್ತಿ ನೀರು ಹಾಕ್ತೆ. ಡೈಲಿ ನಾನೇನು ಮೆಟ್ಲು ತೊಳೆಯೋದಕ್ಕಾಗಲ್ಲ, ವೀಕ್ಲಿ ಒನ್ಸ್ ಅಷ್ಟೇ ನಾನು ತೊಳೆಯೋದು ಮೆಟ್ಲನ್ನ. ಇವತ್ತು ಸ್ವಲ್ಪ ಗಲೀಜಾಗಿರೋದ್ರಿಂದ ತೊಳ್ಕೊಂಡೆ. ಮೆಟ್ಲು ತೊಳೆಯೋದೇನಿಲ್ಲ ಅಂದರೆ ನನಗೊಂದು 5 ನಿಮಿಷ ನನಗೆ ಅಲ್ಲಿ ಟೈಮು ಸೇವ್ ಆಗುತ್ತೆ. ನಾನು ಹೊಸ್ಲಿಗೆ ಅರಿಶಿನ ಕುಂಕುಮ ಇಟ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ನಾನು ಪ್ಲಾಸ್ಟಿಕ್ 2 ಚಿಕ್ಕ ಬಟ್ಲುಗಳನ್ನ ಇಟ್ಕೊಂಡಿದ್ದೀನಿ. ಅರಿಶಿನ ಕುಂಕುಮದ್ದು ಭರಣಿ ತೊಗೊಂಬಂದು ಇಟ್ಕೋಬೇಕು. ದೇವ್ರ ಹತ್ರ ನಾವು ಯೂಸ್ ಮಾಡೋದನ್ನು ಯಾರಾದರೂ ಹೊರಗಡೆಯಿಂದ ಬಂದರೆ ಅವ್ರಿಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಅದನ್ನು ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ. ಬಟ್ ನಾನು ಪದೇ ಪದೇ ಅದೇ ತಪ್ಪೇ ಮಾಡ್ತಿದ್ದೆ. ಬಟ್ ಈಗ ಚೇಂಜ್ ಮಾಡೋಣ ಸ್ವಲ್ಪ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದಕ್ಕೆ ಪ್ಲಾಸ್ಟಿಕ್ ಡಬ್ಬಕ್ಕೆ ಇಟ್ಕೊಂಡಿದ್ದೀನಿ. ಹೊಸ್ಲಿಗೆ ಹಾಕೋದಕ್ಕೆ ಯಾರಾದರೂ ಬಂದರೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಇಟ್ಕೋಬೇಕು. ಇವಾಗ ಸದ್ಯಕ್ಕೆ ಚಿಕ್ಕ ಚಿಕ್ಕದು ಪ್ಲಾಸ್ಟಿಕ್ದು 2 ಬಾಕ್ಸ್ ಇತ್ತು, ಅದರೊಳಗಡೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಅದು ಅರಿಶಿನ ಕುಂಕುಮದ್ದು ಭರಣಿ ತೊಗೊಬರಬೇಕು. ಅದನ್ನು ತೊಗೊಂಬಂದಾಗ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೆಕ್ಸ್ಟು ರಂಗೋಲಿನ ಬಿಟ್ಕೊಂಡೆ. ನಾನು ಅದು ನಮ್ಮದು ಚಿಕ್ಕದಾಗಿರೋದ್ರಿಂದ ಚಿಕ್ಕದಷ್ಟೇ ನಾನು ಬಿಟ್ಕೊಳಕ್ಕಾಗೋದು, ದೊಡ್ಡದೆಲ್ಲ ಬಿಡೋದಕ್ಕಾಗೋದಿಲ್ಲ. ರಂಗೋಲಿ ಬಿಟ್ಟು ನೆಕ್ಸ್ಟು ನಾನು ವಾಶ್ರೂಮ್ನ ನೀಟಾಗಿ ಡೈಲಿ ತೊಳಿತೀನಿ. ಸ್ನಾನ ಮಾತ್ರ ಡೈಲಿ ಏನಾದರೂ ಮಾಡೋಕ್ಕಾಗಿಲ್ಲ ಅಂತ ಅಂದ್ರೂ ಸ್ನಾನ ಮಾತ್ರ ವಾರಕ್ಕೆ ನಮ್ಮದು ವಾರ ಯಾವತ್ತಿರುತ್ತೆ ಅವತ್ತು ಮಾತ್ರ ಸ್ನಾನ ಮಾಡ್ಕೊಳ್ಳೋದು. ಸೋಮವಾರ ಮತ್ತು ಗುರುವಾರ, ಶುಕ್ರವಾರ, ಶನಿವಾರ ಕಂಟಿನ್ಯೂಸ್ ಆಗಿ ಸ್ನಾನ ಮಾಡ್ತೀನಿ. ಮಂಗಳವಾರ, ಬುಧವಾರ ನಾನು ಸ್ನಾನ ಮಾಡೋದಕ್ಕಾಗಲ್ಲ. ಫುಲ್ ವೀಕ್ ಡೇಸ್ ಎಲ್ಲ ಸ್ನಾನ ಮಾಡ್ಕೊಂಡಿದ್ರೆ ನನಗೆ ಸ್ವಲ್ಪ ತಲೆನೋವು ಪ್ರಾಬ್ಲಮ್ ಇದೆ. ಸೊ ಅದರಿಂದ ಸ್ನಾನ ಮಾಡೋಕ್ಕೆ ಹೋಗಲ್ಲ. ವೀಕಲ್ಲಿ 2 ದಿನ ಸ್ನಾನ ಮಾಡೋದಿಲ್ಲ, ಮೈ ತೊಳ್ಕೊಂಡು ಬರ್ತೀನಿ. ಡೈಲಿ ಮಾತ್ರ ವಾಶ್ರೂಮ್ ತೊಳಿತೀನಿ. ವಾಶ್ರೂಮ್ ತೊಳೆದ್ಬಿಟ್ಟು ಸ್ನಾನ ಮಾಡಿಕೊಂಡು ಮತ್ತೆ ನಾನು ಕಿಚನಿಗೆ ಬಂದು ಒಲೆ ಪೂಜೆ ಮಾಡ್ಕೋತೀನಿ. ಇಡೀ ನೈಟು ನಾನು ಊಟ ಎಲ್ಲ ಮುಗಿಸಾದ್ಮೇಲೆ ನಾನು ಪಾತ್ರೆ ಎಲ್ಲ ತೊಳೆದು, ಏನಕ್ಕಂದರೆ ಅನ್ನಪೂರ್ಣೇಶ್ವರಿ ನೆಲೆಸಿರೋ ಜಾಗ ಆಗಿರೋದ್ರಿಂದ ಕಿಚನ್ನು ನೈಟೆಲ್ಲ ದೇವತೆಗಳೇ ಓಡಾಡ್ತಾರೆ ಅಂತ ಹೇಳಿ ಹಿರಿಯರು ಹೇಳ್ತಿದ್ರು. ಸೊ ಅದರಿಂದ ನಾವು ಕಿಚನ್ನ ನೀಟಾಗಿ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಅಷ್ಟೇ ನೈಟು ಪಾತ್ರೆ ಎಲ್ಲ ಎಂಜಲು ಪಾತ್ರೆಗಳನ್ನ ಬಿಟ್ಟು ಮಲಗೋದಿಲ್ಲ. ನೈಟ್ ಪೂರ್ತಿ ನನಗೇನಾದರೂ ಆಗಿಲ್ಲ ಅಂದರೂ ಅಟ್ಲೀಸ್ಟ್ ನಮ್ಮ ಯಜಮಾನ್ರಾದರೂ ತೊಳೆದು ಇಟ್ಬಿಟ್ಟು ಬಂದು ಮಲ್ಕೋತಾರೆ ನನಗೇನಾದರೂ ಹುಷಾರಿಲ್ಲ ಅಂದಾಗ. ಸೊ ಅದೇ ಥರನೇ ನಾನು ಎಲ್ಲ ಡೈಲಿ ಮಾಡೋ ಥರನೇ ನೈಟು ಭಾನುವಾರ ನೈಟ್ ಎಲ್ಲ ತೊಳೆದು ಇಟ್ಬಿಟ್ಟು ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ನಾನು ಮಲ್ಕೊಳ್ಳೋದು. ಮತ್ತು ಇನ್ನೊಂದು, ನಾವು ಒಂದು ಚೊಂಬಲ್ಲಿ ನೀರನ್ನ ತುಂಬಿ ಇಡಬೇಕು ಅನ್ನೋದೊಂದು ಅವಾಗಿಂದ ಅದೊಂದು ಪದ್ಧತಿ. ನನಗದು ರೂಢಿಸ್ಕೊಂಬಂದ್ಬಿಟ್ಟಿದ್ದೀನಿ. ನಾನು ಇವಾಗಲೂ ಅಷ್ಟೇ, ಅವಾಗಿಂದನೂ ಅಷ್ಟೇ, ಇವಾಗಲೂ ಅಷ್ಟೇ. ನಾನು ಅದೊಂದು ಮಾಡ್ಕೊಂಬಂದಿದ್ದೀನಿ. ನೈಟು ಮಲಗಬೇಕಿದ್ರೆ ಗ್ಯಾಸ್ ಎಲ್ಲ ಒರೆಸಿ ಮಲ್ಕೊತೀನಿ. ಬೆಳಿಗ್ಗೆ ಎದ್ದು ಪೂಜೆ ಮಾಡ್ತೀನಿ. ಗ್ಯಾಸ್ಗೆ ಪೂಜೆ ಮಾಡಿಬಿಟ್ಟು ಆಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ಕೊತೀನಿ. ಒಂದಕ್ಕೆ ಬೇಳೆ ಮತ್ತು ಮೂಲಂಗಿನ ಕೂಗಕ್ಕೆ ಇಟ್ಕೊಂಡೆ, ಮತ್ತು ರೈಸ್ಗೂ ಇಟ್ಬಿಟ್ಟೆ. ಇವತ್ತು ಚಿತ್ರಾನ್ನ ಮಾಡೋಣ ಅಂತ ಹೇಳ್ಬಿಟ್ಟು ರೈಸ್ಗೆ ಕೂಗಕ್ಕೆ ಇಟ್ಕೊಂಡೆ. ಈ ಕಡೆ ಸೈಡ್ ಬಂದು ಒಂದು ತಪ್ಪಲಿ ಇಟ್ಕೊಂಡು ಅದಕ್ಕೆ ಅಂಬಲಿ ಮಾಡ್ಕೊತೀನಿ ನಾನು ಡೈಲಿ ಅಂತ ಹೇಳಿದ್ರೆ ಒಂದಿನ ಹೆಲ್ದಿ ಡ್ರಿಂಕ್ ಇರುತ್ತೆ, ಫ್ರೂಟ್ಸ್ದು ಇಲ್ಲಾಂದರೆ ವೆಜಿಟೇಬಲ್ಸ್ದು ಏನಾದರೂ ಡ್ರಿಂಕ್ ಇದ್ದೇ ಇರುತ್ತೆ, ಇದ್ರದ್ದು ಬೆಟ್ಟದ ನೆಲ್ಲಿಕಾಯಿ ಜೊತೆಗೆ. ಬಟ್ ಇವತ್ತು ಯಾವುದು ಫ್ರೂಟ್ಸ್ ಇತ್ತು, ಬಟ್ ಬೆಟ್ಟದ ನೆಲ್ಲಿಕಾಯಿ ಖಾಲಿ ಆಗೋಗಿದ್ರಿಂದ ನಾನು
ಇವತ್ತು ಅಂಬ್ಲಿನೇ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಅಂಬ್ಲಿನೇ ಮಾಡಿದೆ. ನಾನು ಸ್ವಲ್ಪ ನೀರಿಗೆ ರಾಗಿ ಹಿಟ್ಟನ್ನ ಹಾಕ್ಕೊಂಡು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ನಾನು ಅದು ಚೆನ್ನಾಗಿ ಕುದಿ ಬಂದಮೇಲೆ ಅದನ್ನೆಲ್ಲ ಒಂದೊಂದು ಗ್ಲಾಸ್ ಮನೇಲಿ ಎಲ್ಲರೂ ಒಂದೊಂದು ಗ್ಲಾಸ್ ಕುಡಿತೀವಿ. ಮಕ್ಕಳು ಅಷ್ಟೇ ತುಂಬ ಇಷ್ಟಪಟ್ಟು ಕುಡಿತಾರೆ. ನನಗೆ ಇನ್ನೊಂದು ಗ್ಲಾಸ್ ಕೊಡಮ್ಮ, ಇನ್ನೊಂದು ಗ್ಲಾಸ್ ಕೇಳಿ ಕುಡಿತಾರೆ. ನನಗೆ ಅದೇ ಒಂದು ಖುಷಿ. ಅದೊಂದು ಅಭ್ಯಾಸ ಮಾಡಿದ್ದೀನಿ ನನ್ನ ಮಕ್ಕಳಿಗೆ ಚೆನ್ನಾಗಿ. ಆಮೇಲೆ ನೆಕ್ಸ್ಟು ಅಂಬ್ಲಿ ಆಗಿದ ತಕ್ಷಣವೇ ಅದನ್ನ ಸೈಡ್ಗೆ ಇಟ್ಬಿಟ್ಟು ನಾನು ಮಾಮೂಲಿ ಇವಾಗ ಸ್ಟೀಲ್ದು ವಾಟ್ರ್ ಬಾಟ್ಲ್ ತೊಗೊಂಬಂದಿರೋದ್ರಿಂದ ಬಿಸಿನೀರು ಕಾಯಿಸ್ಕೊಡ್ತಾ ಇದ್ದೀನಿ ಅಲ್ವಾ, ಸೊ ಅದರಿಂದ ಬಿಸಿನೀರು ಕಾಯೋದಕ್ಕೆ ಇಟ್ಕೋತೀನಿ. ಅದರಲ್ಲೂ ಇವಾಗ 3 ಒಲೆ ಇರೋದ್ರಿಂದ ನಮಗೆ ಹೆಂಗೋ ಮೇಂಟೈನ್ ಆಗುತ್ತೆ. 3 ಒಲೆಯಲ್ಲೂ ಒಂದೊಂದು ಇಟ್ಬಿಟ್ಟು ಇದು ಮಾಡಿಬಿಡ್ಬೋದು. ಆಮೇಲೆ ನೆಕ್ಸ್ಟು ಬೇಳೆದು ಏನು ಬೇಜಾರು ಅಂದರೆ ಬೇಳೆ ಕೂಗಿದಾಗೆಲ್ಲ ಗ್ಯಾಸ್ ಮೇಲೆ ಅದು ಎಲ್ಲ ಹರಿದು ತುಂಬ ಗಲೀಜಾಗುತ್ತೆ, ಅದೊಂದು ಬೇಜಾರಾಗುತ್ತೆ. ಆಮೇಲೆ ನಿಧಾನಕ್ಕೆ ಒರೆಸ್ಕೋತೀನಿ. ಅವಾಗಂತೂ ಅರ್ಜೆಂಟ್ ಟೈಮಲ್ಲಿ ಬೆಳಗ್ಗೆ ಹೊತ್ತು ಹೆಣ್ಮಕ್ಳುಗಳು ಕಾಲಿಗೆ ಚಕ್ರ ಕಟ್ಕೊಂಡ್ಬಿಟ್ಟಿರ್ತೀವಿ. ಆ ಟೈಮಲ್ಲಿ ನಾವು ಮಾಡ್ಕೊಳ್ಳೋದಕ್ಕಾಗಲ್ಲ. ಅಷ್ಟೊತ್ತಿಗೆ ಇನ್ನೇನು ನನಗೆ ಕೆಲಸ ಇರಲಿಲ್ವಲ್ಲ, ಬಿಸಿನೀರು ಕಾಯ್ತಿತ್ತು, ಮತ್ತು ಒಂದು ಕಡೆ ಅನ್ನ ಆಯ್ತಿತ್ತು, ಒಂದು ಕಡೆ ಬೇಳೆ ಕೂಗ್ತಿತ್ತು, ಇನ್ನೇನು ಕೆಲಸ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನು ಸಾಂಬಾರಿಗೆ ಬೇಕಿರೋದೆಲ್ಲ ಹಚ್ಚಿ ರೆಡಿ ಮಾಡಿ ಆಲ್ರೆಡಿ ಇಟ್ಕೊಬಿಟ್ಟಿದ್ದೆ. ಸ್ವಲ್ಪ ಪಾತ್ರೆಗಳೆಲ್ಲ ಜೋಡಿಸ್ಕೊಳ್ಳೋದಿತ್ತು, ಹಂಗೆ ಟೈಮು ವೇಸ್ಟ್ ಆಗ್ತಿತ್ತಲ್ವ, ಸ್ವಲ್ಪ ಜೋಡಿಸ್ಕೊಳ್ಳೋಣ ಅಲ್ಲಿ ಪಾತ್ರೆ ಬೆಳಗ್ಗೆ ನಾನು ಅದರೊಳಗಡೆ ಹಾಕೋದಕ್ಕೆ ಸ್ವಲ್ಪ ಫ್ರೀ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪಾತ್ರೆಗಳನ್ನ ಮಾತ್ರ ಜೋಡಿಸ್ಕೊಂಡೆ. ಇನ್ನು ನೀವೇ ನೋಡ್ತಿರ್ಬೋದು ಎಲ್ಲ ಸ್ವಲ್ಪ ಪಾತ್ರೆಗಳು ಅಲ್ಲಲ್ಲೇ ಇತ್ತು. ಆಮೇಲೆ ನೆಕ್ಸ್ಟು ಇನ್ನೊಂದು ಕಡೆ ಮುದ್ದೆಗೆ ಇಟ್ಕೊಂಡೆ. ಮುದ್ದೆನೂ ಆಗೋಷ್ಟೊತ್ತಿಗೆ ಈ ಕಡೆ ಎಲ್ಲ ಕ್ಲೀನ್ ಮಾಡಿಕೊಂಡು, ನನಗೇನಂದರೆ ಕೆಲಸ ಅಡುಗೆ ಮನೇಲಿ ಅಡುಗೆ ಮಾಡ್ತಾನೆ ನನಗೆ ಕೆಲಸಗಳು ಆಗೋಗ್ಬಿಡಬೇಕು, ನೀಟಾಗಿರಬೇಕು ನನಗೆ. ಇಲ್ಲಾಂದರೆ ಒಂಥರ ನನಗೆ ಇರಿಟೇಷನ್ ಆಗ್ತಾ ಇರುತ್ತೆ, ನಂಗೆ ನಿಂತ್ಕೊಳ್ಳೋಕ್ಕೂ ಆಗಲ್ಲ, ಅಲ್ಲಿ ಒಂಥರ ಹಿಂಸೆ ಅನಿಸ್ತಾ ಇರುತ್ತೆ. ಸೊ ಆಮೇಲೆ ನಾನೇನು ಮಾಡಿದೆ, ಮುದ್ದೆ ಎಲ್ಲ ನಾನು ಯಾವಾಗಲೂ ಅಷ್ಟೇ ಮುದ್ದೆನ ಬಾಣಲಿಲೇ ಮಾಡೋದು. ಇದು ಮುದ್ದೆ ಒಂದು ಅರ್ಧ ಮುದ್ದೆ ಮಾಡ್ಕೊತೀನಿ. ದಪ್ಪದು ಯಜಮಾನ್ರಿಗೆ ಕಟ್ಟಿಟ್ರೆ ಇನ್ನು ಅರ್ಧ ನಾನು ತಿಂತೀನಿ. ಏನಕ್ಕಂದರೆ ಜಾಸ್ತಿ ಮಾಡ್ಕೊಬಿಟ್ರೆ ತಿನ್ನೋದಕ್ಕಾಗಲ್ಲ. ಮತ್ತು ಇವತ್ತು ಬೇರೆ ಗುರುವಾರ ಆಗಿದ್ದದ್ದು ಇವತ್ತಿಂದು ವಿಡಿಯೋ ಬಂದು ಗುರುವಾರದ್ದಾಗಿತ್ತು. ಇದು ನಾನು ರಾಯರ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು. ಹೇಳ್ತೀನಿ ನಾನು ಹೋಗ್ತಾ ನೆಕ್ಸ್ಟು ನಿಮಗೆ ಏನಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಪೂರ್ತಿ ಎಲ್ಲ ಅಡುಗೆ ಎಲ್ಲ ಮುಗಿಸ್ಬಿಟ್ಟು, ಏನಕ್ಕಂದರೆ ಸಾಂಬಾರು ಬೆಳಿಗ್ಗೆ ಹೊತ್ತು ಮಾಡಲೇಬೇಕು. ಏನಾದರೂ ಸ್ವಲ್ಪ ಬೇರೆ ಥರ ಸಾಂಬಾರು ಏನಾದರೂ ಇತ್ತು ಅಂದರೆ ಮ್ಯಾನೇಜ್ ಮಾಡಿಬಿಡ್ತೀನಿ. ಡೈಲಿ ಸಾಂಬಾರು ಮಾಡೋದಕ್ಕೆ ಹೋಗಲ್ಲ ನಾನು. ಏನಾದರೂ ಸಾಂಬಾರು ಏನಾದ್ರು ಇಲ್ಲ ಅಂದರೆ ಆಗೋದಿಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣ ಅಡುಗೆ ನಾಷ್ಟ ಎರಡೂ ಒಟ್ಟಿಗೆ ಮಾಡಲೇಬೇಕಾಗುತ್ತೆ. ಯಜಮಾನ್ರಿಗೆ ಕೊಟ್ಟು ಕಳಿಸ್ಬೇಕಲ್ವ ಮುದ್ದೆ ಜೊತೆಗೆ, ಅದಕ್ಕೋಸ್ಕರ ಮಾಡಲೇಬೇಕಾಗುತ್ತೆ. ಅದನ್ನು ಮಾಡಿ ಮುಗಿಸಿ ಎಲ್ಲ ಆಗುತ್ತೆ. ಸಾಂಬಾರನ್ನ ಕುದಿಯೋಕ್ಕೆ ಇಟ್ಬಿಟ್ಟು ಮುದ್ದೆ ಎಲ್ಲ ಆಗೋಗುತ್ತೆ. ಸಾಂಬಾರು ಒಂದು ಒಗ್ಗರಣೆ ಕೊಟ್ಟು ಆ ಸಾಂಬಾರು ಕುದಿಯೋಷ್ಟೊತ್ತಿಗೆ ಮನೆಯೆಲ್ಲ ಗುಡಿಸಿ ನಾನು ಕಿಚನ್ನು ಮತ್ತು ಹಾಲು ಎರಡೇ ಮಾಡ್ಕೊಳಕ್ಕಾಗೋದು. ಏನಕ್ಕಂದರೆ ನಮ್ಮದು ಮಂಚ ಇಲ್ಲ, ಹಾಸಿಗೆ ಇರೋದ್ರಿಂದ ರೂಮಲ್ಲಿ ಕೆಳಗಡೆ ಹಾಕ್ಬಿಟ್ಟಿರ್ತೀವಲ್ವ, ಅದಕ್ಕೆ ಇವರೆಲ್ಲ ಹೋಗೋ ತನಕ ನನಗೆ ರೂಮನ್ನು ಕ್ಲೀನ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಬೆಳಿಗ್ಗೆ ಎದ್ದಿದ ತಕ್ಷಣವೇ ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೀನಿ, ಅದ್ರದ್ದೇನು ಹೊರಗಡೆ ಕೆಲಸ ಇರಲ್ಲ. ಆಮೇಲೆ ನೆಕ್ಸ್ಟು ಸಾಂಬಾರು ಕುದಿಯೋದಕ್ಕೆ ಇಟ್ಬಿಟ್ಟು ಬಂದರೆ ನಾನು ಗುಡಿಸಿ ಹಾಲು ಕಿಚನ್ನು ಎರಡನ್ನೂ ಒರೆಸ್ಕೊಬಿಡ್ತೀನಿ. ಅದಾಗಿದ ತಕ್ಷಣವೇ ಹಿಂದೆಲೆ ನನಗೆ ಇಷ್ಟೆಲ್ಲ ಕೆಲಸಗಳು ಮಾಡೋದಕ್ಕೆ ನನಗೆ ಹಾಗೇ ಹೋಗುತ್ತೆ ಟೈಮು. 8 ಗಂಟೆ 7:50ಕ್ಕೆಲ್ಲ ಮಕ್ಕಳನ್ನ ಎಬ್ಬರಿಸ್ಬಿಡ್ತೀನಿ. ಅವ್ರು ಎದ್ದು ಕಣ್ಣೆಲ್ಲ ಉಜ್ಕೊಂಡು ಮೇಲೆದ್ದು ಹೋಗೋಷ್ಟೊತ್ತಿಗೆ ಆಗೋಗುತ್ತೆ. ಆಮೇಲೆ ಸ್ನಾನ ಮಾಡಿಸಿ ಮಕ್ಕಳಿಗೆ ಸ್ನಾನ ಮಾಡಿಸೋದು ಅಂತಂದರೆ ನಿಜವಾಗ್ಲೂ 8 ಗಂಟೆ 7:50ಕ್ಕೆ ಎದ್ದೇಳಿಸೋದಕ್ಕೆ ಆಗೋದೇ ಇಲ್ಲ. 7:15ಗೆಲ್ಲ ಮಕ್ಕಳನ್ನ ಎಬ್ಬರಿಸ್ಬಿಡ್ತೀನಿ. ಆಮೇಲೆ ಸ್ನಾನ ಮಾಡಿಸೋ ದಿವಸ ಆದರೆ ಮಾತ್ರ, ಇನ್ನು ಮಿಕ್ಕಿದ ದಿನ ಎಲ್ಲ ಆರಾಮಾಗಿ 7:50 8 ಗಂಟೆಗೆಲ್ಲ ಎದ್ದೇಳಿಸ್ತೀನಿ. ಎದ್ದು ಬಂದು ಇವತ್ತು ಗುರುವಾರ ಯಾವುದೇ ಸ್ನಾನ ಮಾಡ್ಸೋಕ್ಕೆ ಹೋಗಲಿಲ್ಲ, ನಾಳೆ ಶುಕ್ರವಾರ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಮಾಡಿಸ್ಲಿಲ್ಲ. ಮಾಮೂಲಿ ಅವರೇ ಎಲ್ಲ ಬ್ರಷ್ ಮಾಡಿಕೊಂಡು ಎಲ್ಲ ನೀಟಾಗೆಲ್ಲ ತೊಳ್ಕೊಂಡು ಮುಖ ಎಲ್ಲ ಮೈಕೈ ಎಲ್ಲ ಅವರೇ ಬಿಸಿನೀರೆಲ್ಲ ಕಾಯಿಸೋದಲ್ವ, ಅವರೇ ಎಲ್ಲ ಕ್ಲೀನ್ ಮಾಡ್ಕೊಂಡು ಬಂದರು. ಮಾಮೂಲಿ ಜಡೆ ನಾನೇ ಅಲ್ವಾ ಹಾಕೋದು, ಜುಟ್ಟನ್ನ ಹಾಕ್ಬಿಟ್ಟು ಟೈ ಮಾಮೂಲಿ ಕಟ್ಟಿ ಇಬ್ರಿಗೂ ರೆಡಿ ಮಾಡಿದೆ. ಅದು ಹೇಳಿದ್ನಲ್ಲ ಟಿಫನ್ಗೆ ಚಿತ್ರಾನ್ನ ಮಾಡಿದೆ ಅಂತ ಹೇಳ್ಬಿಟ್ಟು ಬಾಕ್ಸ್ಗೆ ಚಿತ್ರಾನ್ನ ಕಟ್ಬಿಟ್ಟು ಇಬ್ರಿಗೂ ಬಿಸಿನೀರು ತುಂಬಿ ಅವ್ರದ್ದು ಲಂಚ್ ಬಾಕ್ಸ್ನ ನೀಟಾಗೆಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ದಾಯಿತು. ಇದಂತೂ ರೆಗ್ಯುಲರಾಗಿ ನಮ್ಮದು ಡೈಲಿ ಇದು ತಪ್ಪಿದ್ದಲ್ಲ, ಇದ್ದೇ ಇರುತ್ತೆ. ಪ್ರತಿಯೊಂದು ಹೆಣ್ಮಕ್ಳಿಗೂ ಇದು ಕೆಲಸ ಕಂಪಲ್ಸರಿ ಇದ್ದೇ ಇರುತ್ತೆ. ಆಮೇಲೆ ನೆಕ್ಸ್ಟು ನಮ್ಮ ಯಜಮಾನ್ರದ್ದು ಸಾಂಬಾರು ಬಂದು ಬಿಸಿ ಇರುತ್ತಲ್ವಾ, ಅದನ್ನು ಅವ್ರಿಗೆ ಹಾಕಿದ್ರೆ ಬಾಕ್ಸ್ಗೆ ಎಲ್ಲ ಸ್ವಲ್ಪ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಆರೋದಕ್ಕೆ ಇಟ್ಕೊತೀನಿ.
ಅದು ಸಾಂಬಾರು ಆರಾದ್ಮೇಲೆ ಆಮೇಲೆ ಅವ್ರಿಗೆ ಬಾಕ್ಸ್ಗೆ ಕಟ್ಟಿ ಕಳಿಸ್ತೀನಿ. ಸಾಂಬಾರ ಒಂದು ಬಟ್ಲಿಗೆ ಹಾಕಿ ಆರೋದಕ್ಕೆ ಇಟ್ಕೊಂಡೆ. ಆಮೇಲೆ ನೆಕ್ಸ್ಟು ಪೂಜೆ ಮಾಡ್ಬೇಡ ಅಂತ ಹೇಳ್ಬಿಟ್ಟು ಯೂಟ್ಯೂಬಲ್ಲಿ ಟಿ ವಿಲಿ ರಾಯರ್ದು ಹಾಡು ಬರ್ತಿದ್ರೆ ಕೇಳ್ತಾ ಪೂಜೆ ಮಾಡೋದಕ್ಕೇ ಒಂದು ಚಂದ. ಗುರುವಾರ ಬೇರೆ ಆಗಿರೋದ್ರಿಂದ ಪೂಜೆ ಮಾಡ್ಕೊಂಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು ಇನ್ನೂ ನಮ್ಮ ಯಜಮಾನ್ರು ಕೂಡ ಎದ್ದಿರಲಿಲ್ಲ. ಸಾರಿ ಇಲ್ಲ, ಎದ್ದಿದ್ರು, ಸ್ನಾನಕ್ಕೆ ಹೋಗಿದ್ರು ಅವರು. ಅವರು ಸ್ನಾನ ಮಾಡಿಕೊಂಡು ಬರೋಷ್ಟೊತ್ತಿಗೆ ನಾನು ಎಲ್ಲ ಪೂಜೆ ಎಲ್ಲ ಮಾಡ್ಕೊಂಬಿಡೋಣ ಅಂತೇಳಿ ಪೂಜೆ ಮಾಡ್ಕೊಳ್ಳೋದಕ್ಕೆ ಹೂವು ಎಲ್ಲ ರೆಡಿ ಮಾಡ್ಕೊತಿದ್ದೆ. ಇದು ಹೂವು ಬಂದು ಊರಲ್ಲಿ ತೊಗೊಂಬಂದಿದ್ದು ಹೂವು, ಇನ್ನೂ ಇಟ್ಕೊಂಡಿದ್ದೆ ಫ್ರಿಜ್ಜಲ್ಲಿ, ಚೆನ್ನಾಗಿತ್ತು. ನಮ್ಮದೇ ಗಿಡಗಳೆಲ್ಲ ಇತ್ತಲ್ವ, ಇದು ಕನಕಾಂಬ್ರ ನಾನು ಮುಡ್ಕೊಂಡಿದ್ದೀನಲ್ವ, ಇದು ಅಷ್ಟೇ ನಮ್ಮದು ಗಿಡದ್ದೇ. ನಾನೆಲ್ಲ ಕಿತ್ಕೊಬಂದಿದ್ದೆ ಇವಾಗ ಲಾಸ್ಟ್ ಟೈಮ್ ಹೋಗಿದ್ದಾಗ. ಅದು ಇನ್ನೂ ಎಷ್ಟು ನೀಟಾಗಿದೆ ನೋಡಿ, ರೋಸ್ದೆಲ್ಲ ನಮ್ಮ ಗಿಡದ್ದೇ ಇದೆಲ್ಲ ಪೂರ್ತಿ. ತೊಗೊಂಬಂದಿದ್ದೆ ಎಲ್ಲ ಒಂದೊಂದು ಹೂವು ಮುಡಿಸ್ಬಿಟ್ಟು ನಾನು ಕಟ್ಟಿಟ್ಕೊಂಡಿದ್ದೆ, ಆ್ಯನಿವರ್ಸರಿಗೆ ಅಂತ ಕಟ್ಟಿಟ್ಕೊಂಡಿದ್ದೆ. ಮುಡ್ಕೊಳ್ಳೋದಕ್ಕಾಗಲೇ ಇಲ್ಲ, ಫ್ರಿಜ್ಜಲ್ಲೇ ಇತ್ತು, ಮರ್ತು ಬಿಟ್ಟಿದ್ದೀನಿ ನಾನು. ಆಮೇಲೆ ಬಿಡುವ ನನಗಾಗುತ್ತೆ ಅಂತ ಹೇಳ್ಬಿಟ್ಟು ಮುಡ್ಕೊಂಡೆ. ಆಮೇಲೆ ಪೂಜೆ ಮಾಡಿದ ತಕ್ಷಣವೇ, ಸ್ವಲ್ಪ ಪೂಜೆ ಆಗಿದ ತಕ್ಷಣವೇ ಮಕ್ಕಳು ಹೋಗಬೇಕು, ಅವ್ರಿಗೂ ಟೈಮ್ ಆಗೋಯ್ತು. ಆಮೇಲೆ ಯಜಮಾನ್ರಿಗೂ ಬಾಕ್ಸ್ ಎಲ್ಲ ಕಟ್ಟಿಬಿಟ್ಟು, ಎಷ್ಟೇ ಫಾಸ್ಟಾಗಿ ನಾವು ಕೆಲಸ ಮಾಡಿದ್ರು ಬೆಳಿಗ್ಗೆ ಹೊತ್ತು ಲೇಟ್ ಆಗೇ ಹೋಗುತ್ತೆ. ಆಮೇಲೆ ನಾನು ಬಾಕ್ಸ್ ಕಟ್ಟೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಆರೋದಕ್ಕೆ ಇಟ್ಟಿದ್ರೆ, ಪೂಜೆ ಮಾಡೋದಕ್ಕೆ ಹೋಗಿದ್ರೆ ಆಗಲೇ ಕಿರ್ಚಾಡ್ತಿದ್ರು, ಲೇಟ್ ಆಯ್ತೈತೆ ಬಾ ಬಾ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ನಾನೇನು ಮಾಡಿದೆ, ಫಸ್ಟು ಅವ್ರಿಗೆ ಬಾಕ್ಸ್ ಕಟ್ಟಿ ಕಳಿಸ್ಬಿಡೋಣ, ಆಮೇಲೆ ನಿಧಾನಕ್ಕೆ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಅರ್ಧ ಪೂಜೆ ಆಯಿತು ಅಂತ ಅನಿಸುತ್ತೆ ನಂದು. ಅವತ್ತು ಪೂಜೆ ಮಾಡ್ತಾ ಇದ್ದಂಗೆ ಅವರು ಇದು ಮಾಡಿದ್ರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋದಕ್ಕಾಗುತ್ತೆ, ಫಸ್ಟ್ ಅವ್ರನ್ನ ಕಳಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅವ್ರನ್ನ ಕಳಿಸಿ ಆಮೇಲೆ ಬಂದು ಮತ್ತೆ ಇನ್ನೊಂದು ಸಲ ಪೂಜೆ ಮಾಡಿದ್ದಾಯಿತು. ಪೂಜೆ ಮಾಡಿ ಮುಗಿಸಿ ಇದೇನು ಎತ್ತೇ ಇರಲಿಲ್ಲ. ಇವತ್ತು ಅವ್ರಿಗೆ ಲೇಟ್ ಆಗೋಗಿದ್ದರಿಂದ ಹಂಗೆ ಹೊರ್ಟೋದ್ರು. ಆಮೇಲೆ ನಾನೆಲ್ಲ ಮಲಗಿದ್ದೆಲ್ಲ ಎತ್ತಾಕ್ಬೇಕಲ್ವ, ಅದನ್ನೆಲ್ಲ ಎತ್ತಾಕ್ಬಿಟ್ಟು ರೂಮ್ದು ಒಂದು ಗಲೀಜು ಹಂಗೆ ಇರುತ್ತೆ, ಗುಡಿಸಿ ಒರೆಸೋದಕ್ಕೆ ಆಗಲ್ಲ. ಏನಕ್ಕಂದರೆ ಆಗ್ತಾನೆ ಜಸ್ಟು ಪೂಜೆ ಮಾಡಿದ್ದು, ಅದು ಹೆಂಗೆ ಗುಡಿಸಿ ಒರೆಸೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಗುಡಿಸಿ ಒರೆಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾನು ಸಂಜೆ ಇಲ್ಲ ಅಂದರೆ ಮಧ್ಯಾಹ್ನ ಟೈಮಲ್ಲಿ ನಾನು ಒರೆಸ್ಕೊಳ್ಳೋದು. ನಾನು ಬೆಳಿಗ್ಗೆ ಪೂಜೆ ಮಾಡಿದ ತಕ್ಷಣ ನಾನು ಒರೆಸೋದಕ್ಕೆ ಹೋಗಲ್ಲ. ಆಮೇಲೆ ರಾಯರ್ ವಾರ ಬೇರೆ ಆಗಿರೋದ್ರಿಂದ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಈ ಸಲ ಮಂಗಳವಾರ ನಾನು ಹೋಗೋದಕ್ಕಾಗಲಿಲ್ಲ, ಅದಕ್ಕೇ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೆ. ಫಸ್ಟು ನಮ್ಮದು ಬಜರಂಗಿದು ದೇವಸ್ಥಾನ ಸಿಗುತ್ತೆ, ಫಸ್ಟು ಅಲ್ಲಿ ಹೋಗೋಣ, ಯಾಕೋ ಅಲ್ಲಿ ಹೋಗಬೇಕು ಅಂತ ಆಸೆ ಆಯಿತು ಇವತ್ತು. ಸೊ ಅದರಿಂದ ಅಲ್ಲಿ ಹೋಗಿ, ಅಲ್ಲಿ ಜನನೇ ಅಂದರೆ ಜನನೇ ಇಲ್ಲ. ಏನಕ್ಕಂದರೆ ಶನಿವಾರ ಅಲ್ವಲ್ಲ, ಒಂದು ನೊಣನೂ ಇರಲಿಲ್ಲ ನಮ್ಮ ಬಜರಂಗಿ ಹತ್ರ. ಆಮೇಲೆ ನಾನು ಒಬ್ಬಳೇ ಹೋಗಿ ಕೈ ಮುಕ್ಕೊಂಡು ಆಮೇಲೆ ಅಲ್ಲಿಂದ ರಾಯರ ದೇವಸ್ಥಾನಕ್ಕೆ ಹೋಗಿ ಅಲ್ಲೂ ಎಲ್ಲ ಇದು ಮಾಡಿಕೊಂಡು ಕೈ ಮುಕ್ಕೊಂಡು, ತುಂಬ ಅಂದರೆ ತುಂಬ ರಶ್ ಇತ್ತು ರಾಯರ ದೇವಸ್ಥಾನದಲ್ಲಿ. ಒಂದು ವೀಡಿಯೋ ಕೂಡ ಮಾಡ್ಕೊಳ್ಳೋದಕ್ಕಾಗ್ತಿರ್ಲಿಲ್ಲ, ನೀವೇ ನೋಡಿರ್ಬೋದು ಅದರಲ್ಲಿ. ಅಲ್ಲೂ ಹೋಗಿ ಕೈ ಮುಕ್ಕೊಂಡು, ಏನಕ್ಕಂದರೆ ಈ ಸಲ ಮಂಗಳವಾರ ನಾನು ಹೋಗಿರ್ಲಿಲ್ವಲ್ಲ, ತುಂಬ ಅಂದರೆ ತುಂಬ ಬೇಜಾರಾಗೋಗಿತ್ತು ನನಗೆ. ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿ ನಾನು ಹೋಗಿರಲಿಲ್ಲ. ಅದರಿಂದ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಲ್ಲಾದರೂ ಹೋಗೋಣ ಅಂತ ಅನ್ನಿಸ್ತು. ಸೊ ಅದರಿಂದ ಗುರುವಾರ ಇನ್ಮೇಲೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ರಾಯರು ಯಾವ ಥರ ಕರ್ಸ್ಕೋತಾರೋ ಆ ಥರ ಮಾಡೋಣ. ಇದೊಂದು ನನ್ನ ಲೈಫ್ ಸ್ಟೈಲಲ್ಲಿ ಇದೊಂದು ಇವಾಗ ಹ್ಯಾಡ್ ಆಗಿದೆ. ಮುಂಚೆ ನಾನು ಗುರುವಾರ ಹೋಗ್ತಿದ್ದೆ, ಬಟ್ ಇತ್ತೀಚಿನ ದಿನಗಳಲ್ಲಿ ಬಿಟ್ಬಿಟ್ಟಿದ್ದೆ. ಈಗ ಸ್ವಲ್ಪ ಮತ್ತು ಅದೇ ಥರನೇ ಅದು ಪ್ರಾಕ್ಟೀಸ್ ಆಗ್ತಿದೆ. ನೋಡೋಣ ಅದು ಅವರು ಎಷ್ಟರ ಮಟ್ಟಿಗೆ ಇದು ಮಾಡ್ತಾರೆ ಆ ಥರ ನಾವು ನಡ್ಕೊಂಡು ಹೋಗಬೇಕು. ಆಮೇಲೆ ಅಲ್ಲಿಂದ ರಾಯರ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟಿದ್ದರು, ಸ್ವೀಟ್ ಪೊಂಗಲ್ ಕೊಟ್ಟಿದ್ದರು. ಅದನ್ನು ತೊಗೊಂಬಂದು ಅದನ್ನು ಮತ್ತು ಅಂಬಲಿ ಮಾಡಿದ್ದೆ ಅಲ್ವಾ ಬೆಳಿಗ್ಗೆ, ರಾಗಿ ಅಂಬಲಿ, ಅದು ಒಂದು ಗ್ಲಾಸ್ ತೊಗೊಂಡೆ. ಮತ್ತು ನಮ್ಮ ಯಜಮಾನ್ರಿಗೆ ಮುದ್ದೆ ಮಾಡಿದ್ದಿತ್ತಲ್ವ, ಅದರಲ್ಲಿ ಒಂದು ಅರ್ಧ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡು ತಿಂದ್ಬಿಟ್ಟು ಆಮೇಲೆ ನೆಕ್ಸ್ಟು ಮಿಷಿನ್ಗೆ ಬಟ್ಟೆ ಮಾತ್ರ ತುಂಬ ಇತ್ತು, 2 ಟ್ರಿಪ್ಪು ಬಟ್ಟೆ ಹಿಡೀತು. ಅದಕ್ಕೆ ಮಿಷಿನ್ಗೆ ಟಿಫನ್ ತಿಂದಾದ್ಮೇಲೆ ಆಮೇಲೆ ಬಟ್ಟೆನ ಮಿಷಿನ್ಗೆ ಹಾಕ್ತೆ. ಮಿಷಿನ್ಗೆ ಹಾಕ್ಬಿಟ್ಟು ಅದು ಇನ್ನೂ ಒಂದು ಮಿನಿಮಮ್ ಹಾಫ್ ಆನ್ ಅವರ್ ಮೇಲೆ ಬೇಕೇ ಬೇಕು. ಅಷ್ಟರಲ್ಲಿ ಪಾತ್ರೆ ಎಲ್ಲ ತೊಳ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ನಾನು ಡೈಲಿ ಅಡುಗೆ ನಾಷ್ಟ ಮಾಡಬೇಕಿದ್ರೇ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಬಿಡ್ತೀನಿ. ಬಟ್ ಇಲ್ಲಿ ಇವತ್ತು ಹೇಳಿದ್ನಲ್ಲ, ಸ್ವಲ್ಪ ತುಂಬ ಅಂದರೆ ತುಂಬ ಗಜಿಬಿಜಿ ಆಗೋಯಿತು ಇವತ್ತು. ಸೊ ಅದರಿಂದ ಬೇಗ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ನಾನು ಅವ್ರನ್ನ ಕಳಿಸಿದ್ದೇ ಆಯ್ತು. ಇವತ್ತು ಪಾತ್ರೆಗಳು ಹಂಗೆ ಬ್ಯಾಲೆನ್ಸ್ ಉಳ್ಕೋತು. ಸರಿ, ಅದಕ್ಕೆ ಪಾತ್ರೆಗಳನ್ನೆಲ್ಲ ತೊಳೆದು ಆಮೇಲೆ ಅಷ್ಟೊತ್ತಿಗೆ ಆಗೋಯಿತು, 1 ಟ್ರಿಪ್ ಆಗೋಯಿತು. ಪಾತ್ರೆಗಳೆಲ್ಲ ವಾಶ್ ಮಾಡೋಷ್ಟೊತ್ತಿಗೆ 1 ಟ್ರಿಪ್ ಆಯಿತು.
ಆಮೇಲೆ ಬಂದು ಮಿಷಿನಿಂದ ಬಟ್ಟೆ ಎಲ್ಲ ತೆಗೆದು ಮತ್ತು ಇನ್ನೊಂದು ಟ್ರಿಪ್ ಆಯಿತು, ಅದನ್ನು ಹಾಕ್ಕೊಂಡಿದ್ದಾಯಿತು. ಏನಪ್ಪ ಪದೇ ಪದೇ ಅದು ಮಾಡಿಕೊಂಡೆ ಇದು ಮಾಡಿಕೊಂಡೆ ಅಂತ ಹೇಳ್ತಾನೆ ಇರ್ತಾಳೆ ಅಂತ ತಪ್ಪು ತಿಳ್ಕೊಬೇಡಿ. ನಾನು ನನ್ನ ಲೈಫ್ ಸ್ಟೈಲ್ನ ನಾನು ತೋರಿಸ್ತಿದ್ದೀನಿ, ನಂದು ರೊಟೀನ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಿದ್ದೀನಿ ಅಷ್ಟೇ. ಪ್ರತಿನಿತ್ಯ ನಿಮ್ದು ಇದೇ ಥರ ಕಂಪಲ್ಸರಿಯಾಗಿ ಇದೇ ಥರ ಇರುತ್ತಾ ಅಂತ ನೀವು ಬೇಕಿದ್ರೆ ಕೇಳ್ಬೋದು. ಹೌದು, ಪ್ರತಿನಿತ್ಯ ನಂದು ರೊಟೀನ್ ಇದೇ ಥರನೇ ಇರುತ್ತೆ. ನಾನು ಮಿಷಿನ್ಗೆ ಬಟ್ಟೆ ಹಾಕಿದ ತಕ್ಷಣವೇ, ಬಟ್ಟೆ ತೆಗೆದಿದ ತಕ್ಷಣ ನಾನು ಸುಮಾರು ವೀಡಿಯೋಗಳ ಹೇಳಿದ್ದೀನಿ ಆಲ್ರೆಡಿ. ನಾನು ಒಂದು ಬಕೆಟಲ್ಲಿ ತುಂಬಿದ ಬಟ್ಟೆ ನಾನು ಎತ್ಕೊಂಡು ಹೋಗಲ್ಲ, ಎರಡೆರಡು ಬಕೆಟು ನಾನು ತುಂಬಿದ್ರೇ 2 ಟ್ರಿಪ್ ಹಾಕಿರ್ತೀನಿ, 2 ಬಕೆಟ್ ಆಗುತ್ತೆ, ತೊಗೊಂಡು ನಾನು ಒಟ್ಟಿಗೆ ಮೇಲೋಗೋದು. ಅದು ಇನ್ನೊಂದು ಟ್ರಿಪ್ ಹಾಕಿದ್ದೆ ಅಲ್ವಾ, ಅಷ್ಟೊತ್ತಿಗೆ ಒಂದು ವೀಡಿಯೋ ಇತ್ತು. ಡೈಲಿ ಅಷ್ಟೇ, ಪ್ರತಿದಿನ ಅಷ್ಟೇ 1-2 ವೀಡಿಯೋಸ್ಗಳು ಇದ್ದೇ ಇರುತ್ತೆ ಯೂಟ್ಯೂಬ್ದು. ಜೊತೆಗೆ ನನಗೆ GS ಕಲೆಕ್ಷನ್ಸ್ದು ವೀಡಿಯೋ ಇದ್ದೇ ಇರುತ್ತೆ. ಅದನ್ನೆಲ್ಲ ಎಡಿಟಿಂಗ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಅದ್ರದ್ದು ಕೆಲಸನೂ ಮುಗಿಸ್ಕೋತೀನಿ. ಸ್ವಲ್ಪ ಸ್ವಲ್ಪ ಆಗುತ್ತೆ. ಪೂರ್ತಿ ಬಟ್ಟೆ ಎಲ್ಲ ಮಿಷಿನ್ ರನ್ ಮಾಡೋಷ್ಟೊತ್ತು ಅರ್ಧ ಗಂಟೆ ಅಷ್ಟೊತ್ತಿಗೆ ನಿಜವಾಗ್ಲೂ ಎಡಿಟಿಂಗು ವಾಯ್ಸ್ ಓವರು ಆಗೋದಿಲ್ಲ. ಆ ಟೈಮಲ್ಲಿ ಒಂದು ಸ್ವಲ್ಪ ಟೈಮಲ್ಲಿ ಒಂದು ಅರ್ಧ ಗಂಟೆ ಟೈಮು, ಇವಾಗ ನಾನು ಒಂದು ಟ್ರಿಪ್ ತೆಗೆದಿರ್ತೀನಿ, ಇನ್ನೊಂದು ಟ್ರಿಪ್ ಹಾಕಿರ್ತೀನಲ್ವಾ, ಆ ಟ್ರಿಪ್ ರನ್ ಆಗೋ ತನಕ ನನಗೊಂದು ಅರ್ಧ ಗಂಟೆ ಟೈಮ್ ಸಿಕ್ಕೇ ಸಿಗುತ್ತೆ. ಆ ಟೈಮ್ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಆಗಷ್ಟು ಎಡಿಟಿಂಗ್ ಮಾಡಿಕೊಂಡು ವಾಯ್ಸ್ ಓವರ್ ಕೊಟ್ಕೋತಾ ಇರ್ತೀನಿ. ಎಲ್ಲ ನಿಜವಾಗ್ಲೂ ಆ ಅರ್ಧ ಗಂಟೆಯಲ್ಲಿ ಎಡಿಟಿಂಗು ವಾಯ್ಸ್ ಓವರ್ ನಿಜವಾಗ್ಲೂ ಕೊಡೋದಕ್ಕಾಗಲ್ಲ, ಅದಕ್ಕೆ ಅಂತಲೇ ಟೈಮ್ ಬೇಕು. ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಂಡಿರ್ತೀನಿ. ಅಷ್ಟೊತ್ತಿಗೆ ಅದು ಆಗೋಗುತ್ತೆ ಮಿಷಿನಿಗೆ ಹಾಕಿದ್ದಿದ್ದು. ಅದನ್ನು ತಗೊಂಡು ಹೋಗ್ತೀನಿ. ಒಂದೊಂದು ದಿನ ಒಂದೇ ಟ್ರಿಪ್ ಇರುತ್ತೆ, ಆವಾಗ ಹೆಂಗೋ ಮಾಡ್ಕೋತೀನಿ. ಒಂದೊಂದು ದಿನ 2 ಟ್ರಿಪ್ 3 ಟ್ರಿಪ್ ಇರುತ್ತೆ. ಆ ಹಬ್ಬ ಹುಣ್ಮೆಗಳಲ್ಲಂತೂ ನಿಜವಾಗ್ಲೂ ನನ್ನ ರೊಟೀನ್ ನಾನು ಫಾಲೋ ಮಾಡೋದಕ್ಕೆ ಆಗೋದಿಲ್ಲ. ಏನಕ್ಕಂದರೆ ಕೆಲಸ ಜಾಸ್ತಿ ಇರುತ್ತಲ್ವ, ಆ ಟೈಮಲ್ಲಿ ನಾನು ರೊಟೀನ್ನ ಫಾಲೋ ಮಾಡೋದಕ್ಕಾಗಲ್ಲ. ಹೆಂಗೆ ಬೇಕು ಹಂಗೆ ನಡ್ಕೊಂಡು ಹೋಗುತ್ತೆ ಆ ಟೈಮಲ್ಲಿ. ಬಟ್ ಹೆಂಗಾದರೂ ನಡ್ಕೊಂಡು ಹೋಗಲಿ, ಕೆಲಸಗಳಾಗಬೇಕಷ್ಟೇ, ನನಗೆ ಕೂತ್ಕೊಳ್ಳೋಕ್ಕಾಗಲ್ಲ. ಬೇಗ ಬೇಗ ಕೆಲಸಗಳಾಗ್ಬಿಟ್ಟು ಆಮೇಲೆ ಬೇಕಾದ್ರೆ ಕೂತ್ಕೊಂಡ್ರೆ ಬೇಕಾದ್ರೆ ಎಷ್ಟೋ ತನಕನಾದರೂ ಕೂತ್ಕೊಂಡು ರೆಸ್ಟ್ ಮಾಡ್ತೀನಿ. ಆಮೇಲೆ ಸಣ್ಣ ಅಕ್ಕಿದು ಮತ್ತು ಡಿಪೋ ಅಕ್ಕಿದು ಎರಡರದ್ದು ಅಕ್ಕಿ ಪೂರ್ತಿ ಖಾಲಿಯಾಗಿತ್ತು. ಅದಕ್ಕೆ ಸೋಸ್ಕೊಂಡು ಹಾಕೋಬೇಕಿತ್ತು. ಅದಕ್ಕೆ ಬಾಕ್ಸ್ಗಳೆಲ್ಲ ತೊಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಬಚ್ಚಲು ಮನೇಲಿ ಹೋಗಿ ತೊಳೆಯೋದಕ್ಕಿಂತ ಮೇಲೆ ಹೆಂಗೂ ಹೋಗ್ತಿದ್ದೀನಲ್ಲ ಬಟ್ಟೆಗಳೆಲ್ಲ ತೊಗೊಂಡು ಅಂತ ಹೇಳ್ಬಿಟ್ಟು ಮೇಲ್ಗಡೆನೇ ತೊಗೊಂಡೋಗಿ ಎಲ್ಲ ಬಾಕ್ಸ್ಗಳನ್ನೆಲ್ಲ ತೊಳ್ಕೊಂಡೆ. ನಾನು ಆಗಲೇ ಹೇಳ್ತಿದ್ದೆ, ನೀವು ಇದೇ ಥರ ನಿಜವಾಗ್ಲೂ ಫಾಲೋ ಮಾಡ್ತೀರಾ ಅಂತ ಕೇಳ್ಬೋದು. ಹೌದು, ನಂದು ಪ್ರತಿನಿತ್ಯ ರೊಟೀನ್ ನಂದು ಇದೇ ಥರನೇ ಇರುತ್ತೆ. ಮಂಗಳವಾರ ಮಾತ್ರ ಸ್ವಲ್ಪ ಚೇಂಜ್ ಆಗುತ್ತೆ. ಶುಕ್ರವಾರನೂ ಕೂಡ ಶನಿವಾರನೂ ಕೂಡ ಸೇಮ್ ರೊಟೀನ್. 12:30ಗೆ ಮಕ್ಕಳನ್ನ ಸ್ಕೂಲಿಂದ ಬಿಡೋದು, 12:30 ತನಕ ನಂದು ರೊಟೀನ್ ಸೇಮ್ ಇದೇ ಥರನೇ ಇರುತ್ತೆ. ನಾನು ಡೈಲಿ ದೇವಸ್ಥಾನಕ್ಕೆ ಹೋಗಲ್ವಲ್ಲ, ಸೊ ಅದರಿಂದ ದೇವಸ್ಥಾನಕ್ಕೆ ಹೋಗದೆ ಇರೋದೊಂದು ಟೈಮಿಂಗ್ಸು ನನಗೆ ಒಂದು 1/2 ಅವರ್ ಸೇವ್ ಆಗುತ್ತೆ. ಮತ್ತು ಡೈಲಿ ಬಟ್ಟೆ ವಾಶ್ ಮಾಡಲ್ಲ, ಅದು ಒಂದು ಸೇವ್ ಆಗುತ್ತೆ ನನಗೆ. ನಾನು ಅದಕ್ಕೆ ನಿಮಗೆ ವೀಡಿಯೋಗಳನ್ನ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಂಥ ದಿನ ನಂದು ರೊಟೀನು, ನನ್ನ ಲೈಫ್ ಸ್ಟೈಲು ಯಾವ ರೀತಿ ಇರುತ್ತೆ, ಇಂಥ ದಿನ ಯಾವ ರೀತಿ ಇರುತ್ತೆ ಅಂತ ನಾನು ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ತೋರಿಸ್ತೀನಿ. ಇದು ಬಂದು ಇವತ್ತಿಂದು ರೊಟೀನು, ಗುರುವಾರದ ರೊಟೀನ್ ಆಗಿರುತ್ತೆ. ಮತ್ತು ಆಮೇಲೆ ಅದೆಲ್ಲ ಕೆಲಸಗಳು ಮುಗಿಸ್ಕೊಂಡು ನಂದು GS ಕಲೆಕ್ಷನ್ಸ್ದು ಇದ್ದೇ ಇರುತ್ತಲ್ವ, ಅದ್ರದ್ದು ಸ್ಯಾರೀಸ್ದು ವೀಡಿಯೋಗಳು ಮಾಡೋದು, ಅದು ಇದು ಅದನ್ನು ಎಡಿಟಿಂಗ್ ಮಾಡೋದು, ಮತ್ತು ಯೂಟ್ಯೂಬ್ದು ಅರ್ಧ ಆಗಿರುತ್ತೆ, ಅದನ್ನು ವಾಯ್ಸ್ ಓವರ್ ಕೊಟ್ಟು ಅದ್ರದ್ದು ತಮ್ನೈಲೆಲ್ಲ ಮಾಡಿ ಎಲ್ಲ ರೆಡಿ ಮಾಡೋಷ್ಟೊತ್ತಿಗೆ ನನಗೆ 2:30-3 ಗಂಟೆ ಹತ್ತತ್ರ ಆಗೇ ಹೋಗುತ್ತೆ. ಮಧ್ಯಾಹ್ನದ್ದು ನನಗೂ ಲಂಚ್ ಬ್ರೇಕ್ ಆವಾಗ ಸ್ವಲ್ಪ ನಾನು ಊಟ ಮಾಡೋದಕ್ಕೆ ನನಗೂ ಒಂದು 1/2 ಅವರ್ ಟೈಮ್ ಬೇಕೇ ಬೇಕು. ತಿಂದಿದ ತಕ್ಷಣ ನಾನು ಹಿಂದೆಲ್ಲಿ ನನ್ನ ಕೆಲಸಗಳನ್ನ ಮಾಡೋದಕ್ಕಾಗೋದಿಲ್ಲ. ಸೊ ಅದರಿಂದ ನಾನು ಅದಕ್ಕೊಂದು ಅರ್ಧ ಗಂಟೆ ಊಟಕ್ಕೆ ಟೈಮ್ ಕೊಡ್ತೀನಿ. ಊಟ ಎಲ್ಲ ಮಾಡಿ ಆದಮೇಲೆ ಮತ್ತೆ ಅಷ್ಟೊತ್ತಿಗೆ ಇನ್ನೊಂದು ಸ್ವಲ್ಪ ಮಿಕ್ಕಿದ್ದು ಉಳಿದಿದ್ದೆಲ್ಲ ನಂದು ಕೆಲಸಗಳನ್ನೆಲ್ಲ ಪೂರ್ತಿ ಮುಗಿಸ್ಕೋತೀನಿ. ಅವತ್ತಿಂದು ನಾನು ಬೆಳಿಗ್ಗೆಯಿಂದ ಏನು ನಾನು ವೀಡಿಯೋಸ್ನ ಮಾಡಿರ್ತೀನೋ ನಾನು ಯೂಟ್ಯೂಬ್ಗೆ, ಅದು ಕೂಡ ನಾನು ಎಲ್ಲ ಎಡಿಟಿಂಗ್ ಮಾಡಿ ಎಷ್ಟು ವೀಡಿಯೋ ಆಗಿರುತ್ತೋ ಅಷ್ಟು ಎಡಿಟಿಂಗ್ನ ಮಾಡಿ ಮುಗಿಸ್ಕೋತೀನಿ. ಮತ್ತು ಸಂಜೆದನ್ನ ನಾನು ಆಮೇಲೆ ಅದಕ್ಕೆ ಸೇರಿಸ್ಕೊಂಡು ಆ್ಯಡ್ ಮಾಡ್ಕೋತೀನಿ. ಈ ರೀತಿಯಾಗಿ ನಾನು ಮಾಡೋದು. ಆಮೇಲೆ 3 ಗಂಟೆ ಹಾಗೇ ಹೋಗುತ್ತೆ. ಅಷ್ಟೊತ್ತಿಗೆ ಮಕ್ಕಳನ್ನ ಕರ್ಕೊಬರೋದಕ್ಕೆ ಹೋಗಬೇಕು. ಹೋಗಿ ಮಕ್ಕಳನ್ನಿಬ್ರನ್ನೂ ಕರ್ಕೊಂಬರ್ತೀನಿ. ಇವಾಗ ಇವನು 3rd ಸ್ಟ್ಯಾಂಡರ್ಡು ಮತ್ತು ನನ್ನ ಮಗಳು 1st ಸ್ಟ್ಯಾಂಡರ್ಡ್ ಆಗಿರೋದ್ರಿಂದ ಇವಳನ್ನ ಬೇಗ ಬಿಡ್ತಾರೆ, ಇವನ್ನ ಸ್ವಲ್ಪ ಬಿಡೋದು ಲೇಟು.
ನಮಗೆ ಮಳೆ ಬಂದ್ಬಿಡುತ್ತೆ ಅಂತ ಭಯ ಬೇರೆ ಆಗ್ತಿರುತ್ತೆ. ಹಂಗೂ ಸೈಡಲ್ಲಿ ನಿಂತಿರ್ತೀವಿ. ಆಮೇಲೆ ಅವನ್ನ ಬಿಡೋದು ಲೇಟ್ ಆಗಿರೋದ್ರಿಂದ ಆಮೇಲೆ ಅವ್ನ ಬಿಟ್ಟು ನಾವು ಮನೆಗೆ ಬರೋಷ್ಟೊತ್ತಿಗೆ ಕರೆಕ್ಟಾಗಿ 3:30 ಹಾಗೆ ಹೋಗುತ್ತೆ. ಬಂದಿದ್ದ ತಕ್ಷಣನೇ ಮಕ್ಕಳು ಫ್ರೆಶ್ ಅಪ್ ಆಗಿ ಅವ್ರ ಡ್ರೆಸ್ ಎಲ್ಲ ಚೇಂಜ್ ಮಾಡಿಕೊಂಡು ಅದನ್ನೆಲ್ಲ ಫೋಲ್ಡಿಂಗ್ ಮಾಡಿ ಅವ್ರ ಜಾಗಕ್ಕೆ ಇಟ್ಟು ಮತ್ತು ಅವರು ಲಂಚ್ ಬಾಕ್ಸ್ಗಳನ್ನೆಲ್ಲ ತೊಳೆಯೋಕೆ ಹಾಕಿ ಇದಿಷ್ಟು ಅವ್ರಿಗೆ ವಹಿಸ್ಬಿಟ್ಟಿದ್ದೀನಿ ಕೆಲಸನ. ಇದಿಷ್ಟು ಅವ್ರು ಮಾಡ್ಕೋತಾರೆ. ಆಮೇಲೆ ನಾನು ಅವರು ಅದನ್ನಷ್ಟು ಮಾಡೋ ತನಕ ಒಂದು ಅರ್ಧ ಗಂಟೆ ಅವ್ರಿಗೆ ಟೈಮ್ ಬೇಕೇ ಬೇಕು. 4 ಗಂಟೆ ಹಾಗೇ ಹೋಗುತ್ತೆ ಅಷ್ಟೊತ್ತಿಗೆ. ಆಮೇಲೆ ನಾನೇನು ಮಾಡ್ತೀನಿ, ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ರೆಡಿ ಮಾಡೇ ಮಾಡಿರ್ತೀನಿ. ಡೈಲಿ ಏನು ಸ್ನ್ಯಾಕ್ಸ್ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟು ಒಂದು ಊಟನಾದರೂ ಮನೇಲಿ ಅನ್ನ ಸಾಂಬಾರಾದರೂ ಸರಿ ತಿನ್ನಿಸ್ಬಿಟ್ಟು ನಾನು ಮೇಂಟೈನ್ ಮಾಡ್ತೀನಿ. ಇಲ್ಲ ಫ್ರೂಟ್ಸ್ ಇದ್ದರೆ ಫ್ರೂಟ್ಸು. ಇವತ್ತು ಅಂಬ್ಲಿ ಬೆಳಿಗ್ಗೆ ನಾನು ಮರ್ತುಬಿಟ್ಟೆ ಮಕ್ಳಿಗೆ ಕೊಡೋದು. ಚಿತ್ರಾನ್ನ ತಿಂದ್ಬಿಟ್ಟು ಹಂಗೆ ಲೇಟಾಗಿದೆ, ಹೇಳಿದ್ನಲ್ಲ ನಿಮಗೆ, ಹೆವಿ ಲೇಟ್ ಆಗಿಬಿಟ್ಟಿತ್ತು ಇವತ್ತು. ಹೊರಟುಬಿಟ್ರು ಎಲ್ಲರೂ. ತಿಂದಲೂ ಇಲ್ಲ ಕುಡಿಯಲೂ ಇಲ್ಲ, ಸರಿಯಾಗಿ ಚಿತ್ರಾನ್ನನೂ ಕೂಡ ಟಿಫನು ಕೂಡ ಮಾಡಲಿಲ್ಲ, ಹೊರಟುಬಿಟ್ರು. ಸೊ ಅದರಿಂದ ನಾನೇನು ಮಾಡಿದೆ, ಅದೇ ಅಂಬ್ಲಿನೇ ಹಂಗೆ ಇಟ್ಟಿದ್ದೆ. ಬಂದಿದ್ದ ತಕ್ಷಣ ಇವತ್ತು ಮಕ್ಳಿಗೆ ಅದನ್ನೇ ಕೊಟ್ಟೆ, ಕುಡಿದ್ರು. ನಾನು ಮಕ್ಕಳು ಕರ್ಕೊಬರೋದಕ್ಕೆ ಹೋಗೋದಕ್ಕೂ ಮುಂಚೆಲೇ ಬಟ್ಟೆ ಎಲ್ಲ ಎಳ್ಕೊಂಬಂದು ಇಟ್ಟಿದ್ದೆ. ಮಳೆ ಬಂದ್ಬಿಡುತ್ತೆ ಮಕ್ಕಳನ್ನೆಲ್ಲ ಕರ್ಕೊಬರೋಕ್ಕೆ ಹೋಗ್ಬೇಕಿದ್ರೆ ಅಂತ ಹೇಳ್ಬಿಟ್ಟು ಎಲ್ಲ ಎಳ್ಕೊಂಬಂದು ಇಟ್ಟಿದ್ದೆ. ಆಮೇಲೆ ಮಕ್ಕಳು ಕರ್ಕೊಂಬಂದಾದಮೇಲೆ ಮಕ್ಕಳ ಜೊತೆಯಲ್ಲಿ ಟೈಮ್ ಪಾಸ್ ಮಾಡ್ತಾ ಬಟ್ಟೆ ಎಲ್ಲ ಫೋಲ್ಡಿಂಗ್ ಮಾಡ್ತಾ ಅದ್ರ ಜಾಗಕ್ಕೆ ಎತ್ತಿಟ್ಬಿಟ್ರೆ ಅಲ್ಲಿಗೆ ಬಟ್ಟೆ ಕತೆನೂ ಮುಗಿಯುತ್ತೆ. ನಂದು ಬಟ್ಟೆ ರೊಟೀನ್ ಬಂದು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ನಾನು ಸಂಡೇ ಯಾವುದೇ ರೀತಿ ಬಟ್ಟೆನ ನಾನು ವಾಶ್ ಮಾಡೋದಿಲ್ಲ. ಸಂಡೇ ಪೂರ್ತಿ ನಾನು ರೆಸ್ಟಲ್ಲೇ ಇರ್ತೀನಿ. ಸಂಡೇದು ನಾನು ಒಂದು ವ್ಲಾಗಲ್ಲಿ ಹೇಳ್ತೀನಿ ನಂದು ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸದ್ಯಕ್ಕೆ ಇದು ಬಂದು ಗುರುವಾರದ್ದು ಇದಾಗಿರುತ್ತೆ, ರೊಟೀನ್ ಆಗಿರುತ್ತೆ. ಮಂಡೇ ನಂದು ಬಟ್ಟೆ ವಾಶ್ ಮಾಡ್ಕೊತೀನಿ. ಮತ್ತು ಟ್ಯೂಸ್ಡೇ ಇಲ್ಲ, ವೆಡ್ನೆಸ್ಡೇ ಇಲ್ಲ, ಥರ್ಸ್ಡೇ ಇರುತ್ತೆ, ಫ್ರೈಡೇ ಇರಲ್ಲ, ಮತ್ತು ಸ್ಯಾಟರ್ಡೇ ಇರುತ್ತೆ. ವೀಕ್ಲಿ ನಾನು 3 ಡೇಸ್ ಮಾತ್ರ ಒಕ್ಕೊಳ್ಳೋದು. ಬಟ್ಟೆ ಒಗ್ದು ಮುಗಿದಿದ ತಕ್ಷಣವೇ ನೆಕ್ಸ್ಟು ಅದನ್ನು ಫೋಲ್ಡಿಂಗ್ ಮಾಡಿ ಅದರಲ್ಲಿ ಬಟ್ಟೆ ಒಗೆಯೋದು ಹೆಚ್ಚಲ್ಲ. ನಾನು ಪದೇ ಪದೇ ಹೇಳ್ತಾನೆ ಇರ್ತೀನಿ, ಮಡಚಿ ಅದ್ರ ಜಾಗಕ್ಕೆ ಇಟ್ಬಿಟ್ರೆ ಆವಾಗ ನೆಮ್ಮದಿ ಆಗುತ್ತೆ. ಅದೆಲ್ಲ ಕೆಲಸಗಳು ಮುಗಿಸ್ಕೊಂಡು ಮಕ್ಳಿಗೆ ನಾನು ಟೈಮ್ ಕೊಡ್ತೀನಿ. ಸ್ವಲ್ಪ ರೀಲ್ಸ್ಗಳು ಅದು ಇದು ಮಾಡ್ಕೊಂಡು ಹೆಂಗೋ ಟೈಮ್ ಪಾಸ್ ಮಾಡ್ತಾ ಇರ್ತೀವಿ ಮಕ್ಕಳು ನಾನು. ಆಮೇಲೆ ಅಷ್ಟೊತ್ತಿಗೆ 5 ಗಂಟೆ ಹಾಗೆ ಹೋಗುತ್ತೆ. ಕರ್ಕೊಂಡೋಗಿ ಮಕ್ಳನ್ನ ಟ್ಯೂಷನ್ನಿಗೆ ಬಿಟ್ಟು ನಾನು ಮತ್ತೆ ನಾಳೆ ಬೆಳಿಗ್ಗೆಗೆ ಟಿಫನ್ಗೇನು ಅಡುಗೆ ಏನು ಮಾಡೋದು ಅಂತ ಒಂದು ಐಡಿಯಾದಲ್ಲಿ ಇದ್ದೇ ಇರ್ತೀನಿ. ಪ್ರತಿದಿನ ನಾನು ಅದನ್ನು ಐಡಿಯಾ ಮಾಡ್ಕೋತೀನಿ. ಆ ಟೈಮಲ್ಲಿ ಮಕ್ಳನ್ನ ಬಿಟ್ಟು ಬರಬೇಕಿದ್ರೆ ನಾನು ವೆಜಿಟೇಬಲ್ಸು ಬೆಳಿಗ್ಗೆಗೆ ಏನು ಬೇಕು ಟಿಫನ್ಗೆ ಮತ್ತು ಅಡುಗೆಗೆ ಎಲ್ಲ ಐಡಿಯಾ ಮಾಡಿಕೊಂಡು ನಾನು ಸೊಪ್ಪು ತರಕಾರಿ ಪ್ರತಿಯೊಂದು ಎಲ್ಲ ತೊಗೊಂಬಂದು ಇಟ್ಕೊಬಿಡ್ತೀನಿ. ಆಮೇಲೆ ನೆಕ್ಸ್ಟು ಗಿಡಗಳಿಗೆ ಬೆಳಿಗ್ಗೆ ನೀರು ಹಾಕಬೇಕಿತ್ತು. ನಾನು ಸ್ನಾನ ಮಾಡಿರಲ್ಲ ಅಲ್ವಾ, ಸೊ ಅದರಿಂದ ನಾನು ಪ್ಯಾಸೇಜ್ ತೊಳಿಬೇಕಿದ್ರೆ ನಾನು ನೀರು ಹಾಕಲ್ಲ. ಆಮೇಲೆ ನಾನು ಸಂಜೆ ಹಂಗೆ ಡೈಲಿ ನೀರು ಹಾಕೋದು. ನೀರು ಹಾಕ್ಬಿಟ್ಟು ಆಮೇಲೆ ಹೊಸ್ಲಿಗೆಲ್ಲ ಸ್ವಲ್ಪ ನೀರು ಹಾಕಿ ಮುಖ ಕೈ ಕಾಲು ತೊಳ್ಕೊಂಡು ಆಮೇಲೆ ನಾನು ದೇವ್ರ ಪೂಜೆ ಮಾಡ್ತೀನಿ ಸಂಜೆ ಹೊತ್ತು. ಅದನ್ನು ನಾನು ಯಾವುದೇ ರೀತಿ ವಿಡಿಯೋ ಮಾಡ್ಕೊಂಡಿಲ್ಲ. ಬೆಳಿಗ್ಗೆನೂ ಪೂಜೆ ಮಾಡೋದು ಮತ್ತು ಸಂಜೆನೂ ಪೂಜೆ ಮಾಡೋದು ಏನು ತೋರಿಸೋದು ಅಂದ್ಬಿಟ್ಟು ನಾನು ಮಾಡ್ಕೊಳ್ಳಿಲ್ಲ. ಅಷ್ಟೊತ್ತು 7 ಗಂಟೆ ಹಾಗೆ ಹೋಯಿತು ನಾನು ಇದನ್ನೆಲ್ಲ ಮಾಡಿ ಮುಗಿಸೋಷ್ಟೊತ್ತಿಗೆ. ಮಕ್ಕಳು ಬರೋಷ್ಟೊತ್ತಿಗೆ ನಾನು ಅನ್ನ ಮುದ್ದೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. 7 ಗಂಟೆ ಆಗಿದ ತಕ್ಷಣವೇ ಹೋಗಿ ಮಕ್ಕಳು ಕರ್ಕೊಂಡು ಬಂದ ಮೇಲೆ ಸ್ವಲ್ಪ ಇವಾಗ ಬೇರೆ ದಿನಗಳಲ್ಲ ಆದರೆ ನಾನು ಜಾಸ್ತಿ ಮಕ್ಳಿಗೆ ಪ್ರೆಷರ್ ಹಾಕಲ್ಲ. ಒನ್ಸ್ ನಾನು ಚೆಕ್ ಮಾಡ್ತೀನಿ ಅಷ್ಟೇ, ಎಲ್ಲ ಬರೆದಿದ್ದೀರಾ, ಎಲ್ಲ ನೋಡಿ ಏನು ಮಾಡಿದ್ದೀರಾ, ಟ್ಯೂಷನಲ್ಲಿ ಏನು ಮಾಡಿಸಿದ್ದಾರೆ ಒನ್ಸ್ ಚೆಕ್ ಮಾಡಿ ಡೈರಿಗೆಲ್ಲ ಸೈನ್ ಹಾಕಿ ಬಿಡ್ತೀನಿ. ಬಟ್ ಈಗ ಸೆಕೆಂಡ್ ರೌಂಡ್ ಟೆಸ್ಟ್ ನಡೀತಿರೋದ್ರಿಂದ ಸ್ವಲ್ಪ ಪ್ರಾಕ್ಟೀಸ್ ಮನೇಲೂ ಕೊಡಬೇಕಾಗತ್ತೆ. ಸೊ ಅದರಿಂದ ನಾನು ಮಕ್ಳಿಗೆ ಇಬ್ರಿಗೂ ಹೇಳ್ಕೊಡ್ತಿದ್ದೆ. ಅವನು ಕನ್ಫ್ಯೂಸ್ ಇರೋದನ್ನೆಲ್ಲ ಕೇಳ್ತಿದ್ದ, ಅವನಿಗೂ ಎಲ್ಲ ಸಾಲ್ವ್ ಮಾಡ್ತಾಯಿದ್ದೆ. ಆಮೇಲೆ ನೆಕ್ಸ್ಟು ಪ್ರತಿನಿತ್ಯ ಇದೇ ರೀತಿ ಇರುತ್ತೆ. ಆಮೇಲೆ ಇಬ್ಬರು ಮಕ್ಳಿಗೂ ಊಟ ಮಾಡಿಸಿ 9 ಗಂಟೆ ಕರೆಕ್ಟಾಗಿ ನಾನು ರೂಮಿಗೆ ಕರ್ಕೊಂಬಂದು ಮಲಗಿಸ್ಬಿಡ್ತೀನಿ. 9 ಗಂಟೆ ಅಷ್ಟೊತ್ತಿಗೆ ಅವರಿಬ್ರಿಗೂ ಮುಗ್ದೋಗ್ಬಿಡ್ಬೇಕು. ಪ್ರತಿದಿನ ಅಷ್ಟೇ. ಪರ್ಫೆಕ್ಟಾಗಿ ನೀವು ಇದೇ ಥರನೇ ಫಾಲೋ ಮಾಡ್ತೀರಾ ಅಂತ ಕೇಳ್ಬೋದು. ಹೌದು, ಪರ್ಫೆಕ್ಟಾಗಿ ನನ್ನ ಡೈಲಿ ಪ್ರತಿದಿನ ನಾನು 9 o'clockಗೆ ಇಬ್ಬರೂ ಮಲಗಿಸ್ಬಿಡ್ತೀನಿ. ಡೈಲಿ ಅವರೇ ಊಟ ಮಾಡ್ತಾರೆ. ನನಗೇನೋ ಇವತ್ತು ನಾನೇ ತಿನ್ನಿಸ್ಬೇಕು ಅಂತ ಅನ್ನಿಸ್ತು, ಸೊ ಅದರಿಂದ ನಾನೇ ತಿನ್ನಿಸ್ದೆ. ಮತ್ತು ಹುಷಾರಿಲ್ದಿರೋ ಟೈಮಲ್ಲೆಲ್ಲ ನಾನೇ ಊಟ ಮಾಡಿಸೋದು. ಇನ್ನು ಮಿಕ್ಕಿ ಪ್ರತಿದಿನ ಮಕ್ಕಳೇ ಊಟ ಮಾಡ್ತಾರೆ. ಊಟ ಮಾಡಿಸಿ ಮಲಗಿಸ್ಬಿಟ್ರೆ ಆಯಿತು. 9 ಗಂಟೆಗೆ ಹೋದರೆ ನಾನು ರೂಮ್ಗೆ ಮಕ್ಕಳನ್ನ ಮಲಗಿಸಿ ನಾನು ರೂಮಿಂದ ಆಚೆ ಬರೋಷ್ಟೊತ್ತಿಗೆ ಅರ್ಧ ಗಂಟೆ ಬೇಕೇ ಬೇಕು. ಇಬ್ಬರು ತೀಟೆ ಮಾಡ್ತಾನೆ ಇರ್ತಾರೆ. ಅವ್ರನ್ನ ಮಲಗಿಸಿ ನಾನು ಹೊರಗಡೆ ಬರೋಷ್ಟೊತ್ತಿಗೆ ಅರ್ಧ ಗಂಟೆ ಬೇಕು. ಆವಾಗ ನಾನು
ರೆಗ್ಯುಲರಾಗಿ ನಾನು ಡೈಲಿ ಧಾರಾವಾಹಿಗಳು ನೋಡ್ತೀನಿ. ಅದನ್ನ ನೋಡಿಕೊಂಡು 11:30 ತನಕ ನಾನು ನಮ್ಮ ಯಜಮಾನ್ರು ಬರೋ ತನಕ ಟೈಮ್ ಪಾಸ್ ಮಾಡ್ತಾಯಿರ್ತೀನಿ. ಫೋನಲ್ಲಿ ಇನ್ನು ಮಿಕ್ಕಿದ ಕೆಲಸಗಳು ಇನ್ನು ಉಳಿದಿದ್ದೆಲ್ಲ ಇರುತ್ತಲ್ವ, ಬೇರೆ ಎಡಿಟಿಂಗ್ ಕೆಲಸಗಳನ್ನೆಲ್ಲ ಇನ್ನು ಮಿಕ್ಕಿದ್ದೆಲ್ಲ ಮುಗಿಸ್ಕೊಂಡು ನಾನು ಕೆಲಸಗಳು ಮಾಡ್ತಾಯಿರ್ತೀನಿ. ನಂದು ವೀಡಿಯೋಸ್ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದೆ, ಮೋಟಿವೇಶನ್ ಸಿಗ್ತಿದೆ ಅಂತ ಹೇಳಿದ್ರೆ ದಯವಿಟ್ಟು ನನ್ನ ವೀಡಿಯೋಸ್ನ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ದಯವಿಟ್ಟು ನಿಮ್ಗೇನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲಿ ಏನಾದರೂ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.